ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಇವತ್ತು ನೋಡಿ, ನಾನು KS ಪರೀಕ್ಷಾ ತಯಾರಿಗೆ ವಿಷಯವಾರು ಪುಸ್ತಕಗಳ ಪಟ್ಟಿಯನ್ನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ನೋಡಿ, ಇದು SR ವರ್ಲ್ಡ್ ಅಂಥೇಳಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶಂಕರ್ ಜಿ ಬೆಳ್ಳುಳ್ಳಿ ಸರ್ ಅವರು ಅಪ್ಲೋಡ್ ಮಾಡಿದ್ದಾರೆ. ಅದೇ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ನೋಡ್ರಿ, ವಿಷಯವಾರು ಸಬ್ಜೆಕ್ಟ್ಗಳು ಯಾವ್ಯಾವ ಇದಾವಪ್ಪ ಅಂತೇಳಿ ನಾವು ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಸರಿನಾ? ನೋಡ್ರಿ, KS ಪರೀಕ್ಷಾ ತಯಾರಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳ ಮಾಹಿತಿಯನ್ನು ಇವತ್ತು ನಾನು ಕೊಡೋದಕ್ಕೆ ಬಂದಿದ್ದೇನೆ. ಮೇನ್ KS ಪರೀಕ್ಷೆಗೋಸ್ಕರ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಲ್ಲ ಅವರಿಗೆ ಪಠ್ಯ ಪುಸ್ತಕವಾರು ಯಾವ್ಯಾವ ಸಬ್ಜೆಕ್ಟ್ ಯಾರ್ಯಾರು ಬರೆದಿರುವಂಥ ಆಥರ್ಗಳು ಯೂಸ್ ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೋಡ್ರಿ, ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಸ್ಟೋರಿ ಸಬ್ಜೆಕ್ಟ್ಗೆ ಸಂಬಂಧಿಸಿರ್ತಕ್ಕಂಥ ಪುಸ್ತಕಗಳನ್ನು ಓದ್ರಿ ಸಾಕಿವೆಲ್ಲ. ನೋಡ್ರಿ, ಭಾರತ ಇತಿಹಾಸಕ್ಕೆ ಸಮಗ್ರ ಭಾರತ ಇತಿಹಾಸ ಭಾಗ 1 ಭಾಗ 2 ಇದಕ್ಕೆ KNA ಅವರು ಬರೆದಿರ್ತಕ್ಕಂಥ ಪುಸ್ತಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಂದು ಯಾವುದೇ ವಿಷಯವನ್ನು ಕೂಡ ಬಿಟ್ಕೊಡ್ಲಾರ್ದೇನೆ ಇದರಲ್ಲಿ ಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಅಥವಾ ಅದು ಸಿಗ್ಲಿಲ್ಲಪ್ಪ ಅಂತಂದ್ರೆ ನಿಮಗೆ ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಭಾರತ ಇತಿಹಾಸವನ್ನ ಡಾಕ್ಟರ್ ಕೆ ಸದಾಶಿವರವರು ಅವರು ಬರೆದಿರ್ತಕ್ಕಂತಹ ಪುಸ್ತಕವನ್ನ ನೀವು ಓದ್ಬೋದು. ಅದೇ ರೀತಿ ಸ್ಪೆಕ್ಟ್ರಮ್, ಇದು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದೆ. ಇದು ಕೂಡ ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಇದನ್ನ ಸ್ಟಡಿ ಮಾಡ್ಬೋದು. ಈ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇವರು 3 ಜನರು ಬರೆದಿರ್ತಕ್ಕಂಥ ಪುಸ್ತಕಗಳು ಬೆಟರ್ ಆಗಿದ್ದಾವೆ. ನೆಕ್ಸ್ಟ್ ಮುಂದುವರೆದು ನೋಡ್ರಿ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಶ್ರವಣ್ ಕುಮಾರ್ ಭಂಡಾರಿ ಮಠ್ ಸರ್ ಯಾರಿಗೂ ಗೊತ್ತಿಲ್ಲ ಹೇಳ್ರಿ, ಎಲ್ರಿಗೂ ಗೊತ್ತು. ಅವರು ಬರೆದಿರ್ತಕ್ಕಂಥ ಕರ್ನಾಟಕ ಇತಿಹಾಸದ ಪುಸ್ತಕವನ್ನ ಓದಿದ್ರೆ ಬೆಟ್ರು. ಅಥವಾ ಅದು ನಿಮಗೆ ಸಿಗ್ಲಿಲ್ಲಪ್ಪ ಅಂತಂದ್ರೆ ಸಮಗ್ರ ಕರ್ನಾಟಕ ಇತಿಹಾಸ ಪಾಲಾಕ್ಷ ಸರ್, ಇದು ಗುಲ್ಬರ್ಗಾ ಯೂನಿವರ್ಸಿಟಿ ಆಗಲಿ, ಬೆಂಗಳೂರು ಯೂನಿವರ್ಸಿಟಿ ಆಗಲಿ, ಹಿಸ್ಟ್ರಿ ಸಬ್ಜೆಕ್ಟ್ಗೆ ಇವರು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಈ ಆಥರ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ನೀವು ಓದ್ಬೋದು. ಇಲ್ಲ ಅಂತಂದ್ರೆ ಕರ್ನಾಟಕ ಕೈಗನ್ನಡಿ ಸೂರ್ಯನಾಥ್ ಕಾಮತ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಅದೇ ರೀತಿ ಕರ್ನಾಟಕ ಏಕೀಕರಣ ಇತಿಹಾಸಪ್ಪ ಅಂತಂತಂದ್ರೆ HS ಗೋಪಾಲರಾವ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು. ಇಲ್ಲಾಂದ್ರೆ ಸ್ವತಂತ್ರ ಗಂಗೆಯ 1000 ತಲೆಗಳು ಚನ್ನಶಂಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ನೀವು ಓದಿದ್ರೆ ಸಾಕು. ಈ ಎಲ್ಲಾ ಪುಸ್ತಕಗಳನ್ನ ನೀವು ಓದ್ಬೇಕಂತಲ್ಲ, ಯಾವುದಾದ್ರೂ ಒಂದು ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂತೆ ಇಷ್ಟು ಜನರಲ್ಲಿ ಯಾರ್ದಾದ್ರೂ ಒಬ್ಬರು ಪುಸ್ತಕವನ್ನ ತೆಗೆದುಕೊಂಡು ಓದಿದ್ರೆ ಸಾಕು. ನೀವು ಎಲ್ಲ ಓದ್ಕೋತಾ ಕೂತ್ಕೊಂಡ್ರೆ ಎಲ್ಲ ಸುಮ್ಮನೆ ಸಮಯ ವೇಸ್ಟು. ಮತ್ತೆ ಇಲ್ಲಿ ಕೊಟ್ಟಿರುವಂಥ ಕೆಲವೊಂದು ವಿಷಯಗಳನ್ನು ಆ ಪುಸ್ತಕದಲ್ಲಿ ಕೊಟ್ಟಿರಲ್ಲ, ಆ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಈ ಪುಸ್ತಕದಲ್ಲಿ ಕೊಟ್ಟಿರಲ್ಲ. ಹಾಗಾಗಿಬಿಟ್ಟು ನೀವು ಯಾವುದೇ ಒಂದು ಟಾಪಿಕ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದ್ರೆ ಒಬ್ಬರೇ ಆಥರ್ ಬರೆದಿರ್ತಕ್ಕಂಥ ವಿಷಯಗಳನ್ನ ನೀವು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ನೋಡೋಣ, ಭೂಗೋಳಶಾಸ್ತ್ರಕ್ಕೆ ಬಂದ್ರೆ ಏನು, ಕರ್ನಾಟಕ ಮತ್ತು ಭಾರತ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ್ ಅವರು ಬರೆದಿರ್ತಕ್ಕಂಥದ್ದು. ಏನು ಹೇಳಿ, ರಂಗನಾಥ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಓದಿದ್ರೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಜಿಯೋಗ್ರಫಿ ಬಗ್ಗೆ. ಅದೇ ರೀತಿಯಪ್ಪ ಅಂತಂತಂದ್ರೆ ಭೂಗೋಳ ಸಂಜೀವಿನಿ ಅಂತೇಳಿ ಶ್ರವಣ್ ಕುಮಾರ್ ಭಂಡಾರಿ ಮಠ್ ಸರ್ ಅವರು ಬರೆದಿದ್ದಾರೆ. ಶ್ರವಣ್ ಕುಮಾರ್ ಭಂಡಾರಿ ಮಠ್ ಸರ್ ಅವರು ಬರೆದಿದ್ದಾರೆ. ಬಿಸಿ ಊಟದ ಬಳಗದ ನಾಯಕರು ಅಂತಂತಂದ್ರೆ ಶ್ರವಣ್ ಕುಮಾರ್ ಭಂಡಾರಿ ಮಠ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ನೀವು ಓದ್ಬೋದು. ಇಲ್ಲಪ್ಪ ಅಂತಂದ್ರೆ ಆಕ್ಸ್ಫರ್ಡ್ ಇಂದ ಇದು ಅಟ್ಲಾಸ್ ಅಂತೇಳಿ ಬುಕ್ ಬರುತ್ತಲ್ಲ, ಆ ಬುಕ್ಕನ್ನು ನೀವು ಓದಿದ್ರು ಕೂಡ ನೀವು ಆರಾಮಾಗಿ ಭೂಗೋಳಶಾಸ್ತ್ರನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದೇ ರೀತಿ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂತಂದ್ರೆ ನೋಡ್ರಿ, 11th ಮತ್ತೆ 12th ತರಗತಿಯ NCERT ಪುಸ್ತಕಗಳನ್ನು ಓದ್ಬೇಕು ನೀವು. ಮೇನ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳುವಂಥ ಮೇನ್ ಪಾಯಿಂಟ್ಸ್ಗಳು ಸ್ಟಾರ್ಟಿಂಗ್ ಬೇಸಿಕ್ ನಿಮ್ಗೆ ಗೊತ್ತಾಗಬೇಕಾಯ್ತಪ್ಪ ಅಂತಂದ್ರೆ 11 ಮತ್ತು 12ನೇ ತರಗತಿ NCERT ಬುಕ್ಸ್ಗಳನ್ನು ಓದಬೇಕು. ಯಾವುದಕ್ಕೆ? ಭೂಗೋಳಶಾಸ್ತ್ರಕ್ಕೆ. ನೋಡ್ರಿ, ಎಲ್ಲ ಓದ್ಬೇಕಂತಲ್ಲ, ಇದು ಕಂಪಲ್ಸರಿ. 11 ಮತ್ತು 12ನೇ ತರಗತಿಯ ಭೂಗೋಳಶಾಸ್ತ್ರ NCERT ಪುಸ್ತಕಗಳನ್ನು ಓದಬೇಕು. ಅದಕ್ಕೆ ಬಿಟ್ಟರೆ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಆಥರ್ಗಳಲ್ಲಿ ಯಾರ್ದಾದ್ರೂ ಒಬ್ಬರದು ಓದಿದ್ರೆ ಸಾಕು. ನೆಕ್ಸ್ಟ್, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಏನ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ ಪೊಲಿಟಿಕಲ್ ಪೇಪರ್ಗೆ ನೀವು ಭಾರತ ಸಂವಿಧಾನದ ರಾಜಕೀಯ PS ಗಂಗಾಧರ್ ಸರ್ ಅವರು ಬರೆದಿರ್ತಕ್ಕಂಥದ್ದು ನೋಡ್ರಿ. ಪ್ರತಿಯೊಂದು ಎಕ್ಸಾಮಲ್ಲಿ ನೋಡ್ರಿ ಪಾಯಿಂಟ್ ಟು ಪಾಯಿಂಟ್ ಇವ್ರು ಬರ್ತಿರ್ತಕ್ಕಂಥ ಪುಸ್ತಕದಲ್ಲಿಂದಾನೇ ಕೇಳ್ತಾರೆ ಕ್ವಶನ್ ಆಲ್ಮೋಸ್ಟ್ ಆಲ್ ಆಗಿ. ನೋಡ್ರಿ, ಈ ಪುಸ್ತಕಗಳನ್ನ ನ್ಯೂ ಎಡಿಷನ್ ಯಾವ್ದು ಬಂದಿದೆಯಲ್ಲ ಅದು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಅಥವಾ HM ರಾಜಶೇಖರ್ ಅವರು ಬರೆದಿರ್ತಕ್ಕಂತಹ ಭಾರತ ಸಂವಿಧಾನ ಓದ್ರಿ. ಇಲ್ಲಾಂದ್ರೆ KM ಸುರೇಶ್ ರವರು
ಒಳ್ಳೆ ಪುಸ್ತಕ ಬರೆದಿದ್ದಾರೆ KM ಸುರೇಶ್ ಸರ್ ಅವರು, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಹುಸೇನಪ್ಪ ನಾಯಕ್ ಸರ್ ಅವರು ಕೂಡ PSI ಸರ್ ಇದಾರಲ್ಲ, ಹುಸೇನಪ್ಪ ನಾಯಕ್ ಸರ್ ಅವರು, ಅವ್ರದ್ದು ಪುಸ್ತಕಗಳು ಕೂಡ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಪ್ಪ ಅಂದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರಿದಿರಲ್ಲ ಅವರೆಲ್ಲ ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಅವ್ರ ಪುಸ್ತಕವನ್ನು ಭಾಳಷ್ಟು ಜನ ಇತ್ತೀಚೆಗೆ UPSC KPSCಯಲ್ಲಿ ತಯಾರು ಮಾಡುವಂಥವ್ರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟು ಇದೇ ಪುಸ್ತಕವನ್ನು ರೆಫರ್ ಮಾಡ್ತಾರೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಒಂದು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ರೆಫರ್ ಮಾಡಿದರೆ ಸಾಕು. ನೋಡ್ರಿ, ಭಾರತ ಸಂವಿಧಾನ PS ಗಂಗಾಧರ್ ಸರ್ದು ಮತ್ತು ಲಕ್ಷ್ಮೀಕಾಂತ್ ಸರ್ದು ಮ್ಯಾಟರ್ ಸೇಮ್ ಆಗಿದೆ. ಕೆಲವೊಂದು ಪಾಯಿಂಟ್ಸ್ಗಳಪ್ಪ ಅಂತಂತಂದ್ರೆ ಲಕ್ಷ್ಮೀಕಾಂತ್ ಸರ್ ಪುಸ್ತಕದಲ್ಲಿ ಜಾಸ್ತಿ ಇದಾವೆ. ಇಂಗ್ಲೀಷಲ್ಲಿ ವೈಡ್ ಆಗಿ ಕೊಟ್ಟಿದ್ದಾರಲ್ವಾ, ಅದ್ರ ಸಲುವಾಗಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು. ಬಟ್ ಬ್ರೀಫ್ ಆಗಿ ನೋಡ್ಬೇಕಪ್ಪ ಅಂತಂದ್ರೆ PS ಗಂಗಾಧರ್ ಸರ್ ಅವ್ರದ್ದು ಪುಸ್ತಕ ಬೆಟರ್ ಅಂತ ನಾನು ಹೇಳ್ತೀನಿ, ನನ್ನ ಪ್ರಕಾರ, ನಾನು ಓದಿರೋ ಪ್ರಕಾರ. ಅದೇ ರೀತಿಯಪ್ಪ ಅಂತಂದ್ರೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಬಗ್ಗೆ ನೋಡ್ರಿ, ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಯಪ್ಪ ಅಂತಂದ್ರೆ ಗರಣಿ ಕೃಷ್ಣಮೂರ್ತಿ ಸರ್ ಅವರು ಬರೆದಿದ್ದಾರೆ. ಯಾರು ಹೇಳಿ? ಗರಣಿ ಕೃಷ್ಣಮೂರ್ತಿ ಸರ್ ಅವರು ಬರೆದಿದ್ದಾರೆ. ಇತ್ತೀಚೆಗಪ್ಪ ಅಂತಂತಂದ್ರೆ ಭಾರತ ಅರ್ಥವ್ಯವಸ್ಥೆ ಸುನೀಲ್ ಸರ್ ಅಂತೇಳಿ, ಸುನೀಲ್ ರಾಥೋಡ್ ಸರ್ ಅಂತೇಳಿ ಬರೆದಿದ್ದಾರೆ. ಅದು ಕೂಡ ಬೆಸ್ಟ್ ಬುಕ್ ಇದೆ, ಅದನ್ನು ಕೂಡ ನೀವು ಓದಿದ್ರೆ ಚೆನ್ನಾಗಿ ಕ್ಲಾಸ್ನ ತಿಳ್ಕೊಬೋದು. ಅದೇ ರೀತಿಯಪ್ಪ ಅಂತಂದ್ರೆ HRK ಅವರು ಬರೆದಿರ್ತಕ್ಕಂಥದ್ದು, ಅದೇ ರೀತಿ ಸೋಮಶೇಖರ್ ಸರ್ ಅವರು ಬರೆದಿರುವಂಥದ್ದು. ಇತ್ತೀಚೆಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನೋಡ್ರಿ, 2025ರಿಂದ 26 ಇವೆಲ್ಲ ಹಿಂದಿಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಏನಿದೆಯಲ್ಲ ಅದ್ರ ಬಗ್ಗೆ ನೀವು ತಿಳ್ಕೊಳ್ರಿ. ಇದ್ರ ಎಕನಾಮಿಕ್ಸ್ ಮೇಲೆ ಕಂಪಲ್ಸರಿಯಾಗಿ ಅಲ್ಲಿಂದಾನೇ ಕ್ವಶನ್ ಬರುತ್ತೆ ಕರೆಂಟ್ ಅಫೇರ್ಸ್ಗೆ. ಅದೇ ರೀತಿ ಮತ್ತು ಇತ್ತೀಚಿನ ಭಾರತದ ಎಕನಾಮಿಕ್ ಸರ್ವೆ ಮತ್ತು ಯೂನಿಯನ್ ಬಜೆಟ್ನ ಮುಖ್ಯಾಂಶಗಳು ಏನೇನಿದಾವೆ ಅದ್ರ ಕುರಿತಾಗಿ ನೀವು ಸ್ಟಡಿ ಮಾಡಿದ್ರೆ ಎಕನಾಮಿಕ್ ಸಬ್ಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ನೋಡ್ರಿ, ಸುನೀಲ್ ಸರ್ ಅವರು ಕೂಡ ಚೆನ್ನಾಗಿ ಬರೆದಿದ್ದಾರೆ ಪುಸ್ತಕ. ಸುನೀಲ್ ರಾಥೋಡ್ ಸರ್ ಅವರು ಆ ಪುಸ್ತಕ ಕೂಡ ಬರೆದಿದ್ದಾರೆ ಎಕನಾಮಿಕ್ಸ್ ಅಲ್ಲಿ. ಗರಣಿ ಕೃಷ್ಣಮೂರ್ತಿ ಸರ್ದು ಕೂಡ ಬುಕ್ಸ್ ಚೆನ್ನಾಗಿದೆ. ನೀವು ಇಷ್ಟರಲ್ಲಿ ಯಾರಾದರೂ ಒಬ್ಬರು ಪುಸ್ತಕವನ್ನ ನೋಡ್ಬಿಟ್ಟು ರೆಫರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನಾವು ಏನಾದರೂ ಬಂದಿವಪ್ಪ ಅಂತಂತಂದ್ರೆ ಡಾಕ್ಟರ್ G ಹರಿಪ್ರಸಾದ್ ಸರ್ ಅವರು ಒಳ್ಳೆ ಪುಸ್ತಕವನ್ನ ಬರೆದಿದ್ದಾರೆ. ವಿನೋದ್ ಕುಮಾರ್ ಚೌಹಾಣ್ ಸರ್ ಕೂಡ ವಿಜ್ಞಾನ ತಂತ್ರಜ್ಞಾನ ಪುಸ್ತಕಕ್ಕೆ ಬರೆದಿದ್ದಾರೆ. ಅದೇ ರೀತಿಯಪ್ಪ ಅಂದ್ರೆ SME ಗೋಲ್ಡ್ ಪಬ್ಲಿಷನ್ ಕೂಡ ಒಳ್ಳೆ ಪಬ್ಲಿಷನ್ ಮಾಡಿದ್ದಾರೆ, ಅದು ಕೂಡ ಒಳ್ಳೆ ಪುಸ್ತಕ. ಅದೇ ರೀತಿ ವಿಜ್ಞಾನ ಕೋಶ ನವ ಕರ್ನಾಟಕ ಪ್ರಕಾಶನ ಈ ಪುಸ್ತಕ ಕೂಡ ಚೆನ್ನಾಗಿದೆ ನೋಡ್ರಿ. ಅದೆಲ್ಲ ಬಿಟ್ರೆ ನೀವು ಮೇನ್ 6th to 10th ವರೆಗೂ NCERT ಸೈನ್ಸ್ ಪುಸ್ತಕ ಇದೆಯಲ್ಲ, ವಿಜ್ಞಾನ ವಿಭಾಗದ ನಮ್ಮ ಸ್ಟೇಟ್ದಲ್ಲಿ ಅಥವಾ NCERT ಅಲ್ಲಿ DSRTCದಾಗಲಿ ಅಥವಾ NCERT ಪುಸ್ತಕವನ್ನ ನೀವು ಓದಿದ್ರೆ ಒಳ್ಳೇದಂತ ಹೇಳ್ತೀನಿ. ಅದೇ ರೀತಿ ಇಷ್ಟರಲ್ಲಿ ಮೇಲ್ ಹೇಳ್ದಂಗಂತೆ ಯಾವ್ದಾರ ಒಬ್ಬರ ಆಥರ್ನ ಯೂಸ್ ಮಾಡ್ರಿ. ಅದೇ ರೀತಿಯಪ್ಪ ಅಂದ್ರೆ ಕಂಪಲ್ಸರಿಯಾಗಿ 6th to 10th ವರೆಗೂ NCERT ಅಥವಾ DSRTC ಪುಸ್ತಕಗಳನ್ನ ನೀವು ಸ್ಟಡಿ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆ ಭೈರಪ್ಪ ಸರ್ ಅವರು, ಸಪ್ನಾ ಪ್ರಕಾಶನ್ ಅವರ ಪಬ್ಲಿಷ್ ಮಾಡಿರ್ತಕ್ಕಂಥ ಕೆ ಭೈರಪ್ಪ ಸರ್ ಅವರ ಪರಿಸರ ಅಧ್ಯಯನ ಪುಸ್ತಕ ಕೂಡ ಚೆನ್ನಾಗೈತೆ. ಇಲ್ಲಾಂದ್ರೆ ಶಂಕರ್ IAS ಎನ್ವೈರನ್ಮೆಂಟ್ ಸ್ಟಡೀಸ್, ಇದು ಇಂಗ್ಲಿಷ್ ಮಾಧ್ಯಮ ಅಥವಾ ಪೂರಕವಾಗಿ ಓದಿಗಪ್ಪ ಅಂತಂದ್ರೆ ನಾವು ChatGPTಯಲ್ಲಿ ಅದಕ್ಕೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕೂಡ ಕನ್ನಡದವರು ಓದಿದ್ರೆ ಬೆಸ್ಟ್ ಇದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರದ್ದು ಪುಸ್ತಕವನ್ನ ನೀವು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಅದೇ ರೀತಿ ಸಮಾಜಶಾಸ್ತ್ರಕ್ಕೆ ನೋಡಿದ್ರೆ ಚನ್ನಶಂಕರ್ ರಾವ್ ಸರ್ದು 11 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗಪ್ಪ ಅಂತಂತಂದ್ರೆ ಆರ್ಟ್ಸ್ ಯಾರು ಮಾಡಿದಾರಲ್ಲ ಅವ್ರಿಗೆ ಚನ್ನಶಂಕರ್ ಸರ್ ಅವರ ಸಮಾಜಶಾಸ್ತ್ರ ಪುಸ್ತಕದ ಬಗ್ಗೆ ಬಹಳಷ್ಟು ಗೊತ್ತಿದೆ. ನೀವು ಅಥವಾ ಇಲ್ಲಪ್ಪ ಅಂದ್ರೆ 11th ಇಲ್ಲ 12th NCERT ಪುಸ್ತಕ ಸೋಷಿಯಾಲಜಿ ಇದೆಯಲ್ಲ ಅದನ್ನು ಸ್ಟಡಿ ಮಾಡಿದ್ರು ಕೂಡ ನೀವು ಒಳ್ಳೆ ಅಂಕಗಳನ್ನು ಗಳಿಸಬಹುದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿಪಟ್ಟಿದಂತೆ. ಇಲ್ಲ ನೋಡ್ರಿ, ಸಾರ್ವಜನಿಕ ಆಡಳಿತಕ್ಕೆ ಬಂದ್ರಿಯಪ್ಪ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಡಾಕ್ಟರ್ ಹಾಲಪ್ಪ ಸರ್ ಅವರು ಬೆಸ್ಟ್ ಆಥರ್ ಇದ್ದಾರೆ ನೋಡ್ರಿ. ಅಥವಾ ಮೋಹಿತ್ ಭಟ್ಟಾಚಾರ್ಯ ಅವರ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ಬೇಕಪ್ಪ ಅಂತಂತಂದ್ರೆ ನೀವು ಮೋಹಿತ್ ಆಚಾರ್ಯ ಸರ್ ಅವ್ರದ್ದು ಒಳ್ಳೆ ಪುಸ್ತಕ ಇದೆ. ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಜನ ಡಾಕ್ಟರ್ ಹಾಲಪ್ಪ ಸರ್ ಅವ್ರದ್ದು ಪುಸ್ತಕಪ್ಪ ಅಂತಂತಂದ್ರೆ ಯೂಸ್ ಮಾಡ್ತಾರೆ. ನಿಮಗೆ ಇವರಿಬ್ಬರಲ್ಲಿ ಯಾವ ಪುಸ್ತಕನ ಸಿಗ್ತದ ಅದನ್ನ ನೀವು ಬ್ರೀಫ್ ಆಗಿ ಓದ್ಕೊಂಡ್ರೆ ನೀವು ಒಳ್ಳೆ ಅಂಕಗಳನ್ನು ಗಳಿಸಬಹುದು. ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ, ಗಣಿತ ಮೆಂಟಲ್ ಎಬಿಲಿಟಿಗೆ ನಾವು ಏನಾದರೂ ಬಂದೇವಪ್ಪ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಮಂಜುನಾಥ್ ಬಾಡಿಗೆ ಸರ್ ಅವರು ಬರೆದಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪುಸ್ತಕನೂ ಚೆನ್ನಾಗೈತೆ. ಆಮೇಲೆ ಚಾಣಕ್ಯ ಪ್ರಕಾಶನ್ ಅವರು ಪಬ್ಲಿಷ್ ಮಾಡಿರುವಂಥದ್ದು, ಅದೇ ರೀತಿ ಪ್ರಕಾಶ್ ಅಂಬಲ್ಗಿ ಸರ್ ಅವ್ರದ್ದು, ಆಂಜನಪ್ಪ ಸರ್ದವ್ರದ್ದು, ಅದೇ ರೀತಿ RS ಅಗ್ರವಾಲ್ದವ್ರದ್ದು ಅದು ಕೂಡಪ್ಪ ಅಂತಂದ್ರೆ ಒಳ್ಳೆ ಪುಸ್ತಕ ಇದೆ. ಇದು ಇಂಗ್ಲಿಷ್ ಮೀಡಿಯಂದವರಿಗೆ ಒಳ್ಳೆ ಪುಸ್ತಕ. ನೀವು ಇಷ್ಟು ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ತೆಗೆದುಕೊಂಡ್ಬಿಟ್ಟು ನೀವು ಓನ್ ಆಗಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ChatGPT ಆಗಲಿ ಅಥವಾ ಗೂಗಲ್ ಜೆಮಿನಿಯಲ್ಲಾಗಲಿ ಹೊಸ ಪ್ರಶ್ನೆಗಳನ್ನ ನೀವು ಕಲಿತಾ ಹೋದ್ರೆ ಬೆಟರ್ ಅಂತೀನಿ. ಇದ್ರ ಜೊತೆಗೆ ನೀವು ಮೆಂಟಲ್ ಎಬಿಲಿಟಿ ಸಲುವಾಗಪ್ಪ ಅಂತಂತಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೊಳ್ಳೆ ಕ್ಲಾಸ್ ಮಾಡೋರು ಇದ್ದಾರೆ ಮೆಂಟಲ್ ಎಬಿಲಿಟಿ ಸಲುವಾಗಿ. ಸುಮ್ಮನೆ ಸದ್ಯ ಎಕ್ಸಾಂಪಲ್ ಹೇಳ್ಬೇಕಾಯ್ತಂದ್ರೆ ಈಶ್ವರ್ ಗಿರೀಶ್ ಸರ್ ಅವ್ರದ್ದು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಆ ಕ್ಲಾಸನ್ನು ನೋಡ್ರಿ ಇದ್ರ ಜೊತೆಗೆ ಅಂತ ನಾನು ಹೇಳ್ತೀನಿ.
ನೆಕ್ಸ್ಟ್ ನೋಡ್ತಾ ಹೋದರೆ ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟಂತೆಪ್ಪ ಅಂತಂದ್ರೆ 11th ಮತ್ತು 12th NCERT ಇದೆಯಲ್ಲ, ಅದರಲ್ಲಿ ಬಯಾಲಜಿ ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡಿರಿ. ಆಮೇಲೆ ICAR ಅವರ ಮೂಲಭೂತ ಕೃಷಿ ಮಾಹಿತಿ ಈ ಪುಸ್ತಕವನ್ನು ಸ್ಟಡಿ ಮಾಡಿರಿ. ಆಮೇಲೆ ಕರ್ನಾಟಕ ಕೃಷಿ ಇಲಾಖೆಗಳ ಪ್ರಕಟಣೆಗಳು, ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ರಪ್ಪ ಅಂತಂದ್ರೆ ಪೂರ್ತಿಯಾಗಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದೆಯಲ್ಲ ಅದು ಪೂರ್ತಿ ಡೀಟೇಲ್ ಆಗಿ ಮಾಹಿತಿಯನ್ನು ಇಲ್ಲಿ ತಿಳಿಸ್ತದೆ. ಇಷ್ಟು ಸ್ಟಡಿ ಮಾಡಿದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಯಾವ್ದು ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಮಾಹಿತಿ ತಂತ್ರಜ್ಞಾನದ ಬಗ್ಗೆ ನೋಡ್ರಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕುರಿತಾಗಿ ನಾವು ನೋಡ್ತಾ ಹೋದರೆ ಡಿಜಿಟಲ್ ಇಂಡಿಯಾ, AI, ಸೈಬರ್ ಸೆಕ್ಯೂರಿಟಿ ಅಂದರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನೇನಿದೆಯಲ್ಲ ಅದ್ರ ಕುರಿತಾಗಿ ನೀವು ಭಾಳಷ್ಟು ಡೀಪಾಗಿ ಅಧ್ಯಯನ ಮಾಡಬೇಕು. ಅಬ್ಜೆಕ್ಟಿವ್ ಕಂಪ್ಯೂಟರ್ ಅವೇರ್ನೆಸ್ ಅದ್ರ ಕುರಿತಾಗಿ ನೀವು ತಿಳಿದುಕೊಳ್ಬೇಕು, ಪ್ರೆಸೆಂಟ್ ಸ್ಥಿತಿಯಲ್ಲಿ ಏನೇನು ನಡೆದೈತೆ ಅದ್ರ ಕುರಿತಾಗಿ. ಆಮೇಲೆ ಲೂಸೆಂಟ್ ಕಂಪ್ಯೂಟರ್ ಅಂತ ಹೇಳಿ ಐತಲ್ಲ ಅದ್ರ ಕುರಿತಾಗಿ ಕೂಡ ನೀವು ಸ್ಟಡಿ ಮಾಡಿರಿ. ಇದರಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ನೀವು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಆದ ಮಾಹಿತಿಯನ್ನು ತಿಳಿದುಕೊಳ್ಬೋದು. ನೆಕ್ಸ್ಟ್ ನೋಡ್ರಿ, ಜನರಲ್ ನಾಲೆಜ್ಗೆ ಏನಾದರೂ ಸಂಬಂಧಪಟ್ಟಂತೆ ಬೇಕಾಯ್ತಪ್ಪ ಅಂದರೆ ಚಾಣಕ್ಯ ಕಣಜ ಅಂತೇಳಿ ಒಂದು ಚೆನ್ನಾಗಿ ಜನರಲ್ ನಾಲೆಜ್ ಪುಸ್ತಕ ಇದೆ, ಅದು ಸ್ಟಡಿ ಮಾಡಿರಿ, ಅದು ಕೂಡ ಚೆನ್ನಾಗೈತೆ. ಯಾಕಪ್ಪ ಅಂದರೆ ಮೇನ್ ಆಗಿ ಟಾಪಿಕ್ ಏನೇನಿದೆ ಅಂತೇಳಿ ಅದರಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪುಸ್ತಕ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ನೋಡ್ರಿ, ಚಾಣಕ್ಯ ಕಣಜ ಅಂತ ಹೇಳಿ ಈ ಪುಸ್ತಕ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸರ್ ಅವರು. ಇದು NM ಬಿರಾದರ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇದು, ಚಾಣಕ್ಯ ಕಣಜ. ಇದು ಸ್ಟಡಿ ಮಾಡ್ರಿ, ಒಳ್ಳೆ ನೀವು ಬೇಸಿಕ್ ಇಂದ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಅವರಿಗೆ ಇದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳಿ ನಾನು ತಿಳಿಸ್ತೀನಿ. ಯಾವುದು? ಚಾಣಕ್ಯ ಕಣಜ. ಆಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು, ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಯಾವ್ಯಾವ ಯೋಜನೆಗಳಿದಾವಲ್ಲ ಅದಕ್ಕೆ ಸ್ಪರ್ಧಾ ಉನ್ನತಿ ಅಂತೇಳಿ ಮ್ಯಾಗ್ಝಿನ್ ಇದೆ. ಆ ಮ್ಯಾಗ್ಝಿನಲ್ಲಿ ನೀವು ಬ್ರೀಫ್ ಆಗಿ ನೋಡ್ಕೊಳ್ಬೋದು. ಅದೇ ರೀತಿಯಪ್ಪ ಅಂತಂದ್ರೆ ಮನೋರಮ ಇಯರ್ ಬುಕ್ ಬರುತ್ತೆ, ಕ್ಲಾಸಿಕ್ ಇಯರ್ ಬುಕ್ ಬರುತ್ತೆ, ವಾಸನ್ ಇಯರ್ ಬುಕ್ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಪುಸ್ತಕ ತೆಗೆದುಕೊಂಡ್ಬಿಟ್ಟು ನೀವು ಸ್ಟಡಿ ಮಾಡ್ರಿ. ಎಲ್ಲ ಪುಸ್ತಕಗಳನ್ನು ಬೇಡ, ನಿಮ್ಗೆ ಯಾವ್ದು ಬೆಸ್ಟ್ ಅಂಡ್ ಬೆಟರ್ ಅನ್ಸುತ್ತೆ ನೋಡ್ರಿ. ಒಂದು ಪುಸ್ತಕ ಹಿಡ್ಕೊಂಡಾಗ ನಿಮಗೆ ಯಾವುದು ತುಂಬಾ ಕ್ವಾಲಿಟಿ ಆಗಿರುವಂಥ ಪುಸ್ತಕ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅವಾಗಪ್ಪ ಅಂತಂದ್ರೆ ನೀವು ಇದರಲ್ಲಿ ತಿಳಿದುಕೊಳ್ಬೋದು. ನೋಡ್ರಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇತ್ತೀಚಿನ KEA ಪರೀಕ್ಷೆಪ್ಪ ಅಂತಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಜಾಸ್ತಿ ಪ್ರಶ್ನೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಸುಮಾರು ಏನೂ ಇಲ್ಲಪ್ಪ ಅಂತಂದ್ರೆ 20 ರಿಂದ 30 ಪ್ರಶ್ನೆಗಳಪ್ಪ ಅಂತಂದ್ರೆ KEA ಅವರು ಕರೆಂಟ್ ಅಫೇರ್ಸ್ ಮೇಲೇನೆ ಕೇಳ್ತಾರೆ. ನೋಡ್ರಿ, ಪ್ರತಿದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಜಾವಾಣಿ ಆಗ್ಲಿ, ವಿಜಯ ಕರ್ನಾಟಕವಾಗ್ಲಿ, ವಿಜಯವಾಣಿ ಆಗ್ಲಿ, ಉದಯವಾಣಿ ಆಗಲಿ, ಕನ್ನಡಪ್ರಭ ಆಗಲಿ, ಇಂಗ್ಲೀಷಲ್ಲಿ ಬಂದರೆ ದ ಹಿಂದೂ ಅಥವಾ ಡೆಕ್ಕನ್ ಹೆರಾಲ್ಡು, ಇಷ್ಟು ಪೇಪರಲ್ಲಿ ಯಾವುದಾದ್ರೂ ಒಂದು ಪೇಪರ್ ಪ್ರತಿನಿತ್ಯಪ್ಪ ಅಂತಂದರೆ ನೀವು ರೆಫರ್ ಮಾಡಬೇಕು. ಅದೇ ರೀತಿ ನೀವು ಏನಾದರೂ ನೆಕ್ಸ್ಟ್ ಡೈಲಿ ಕರೆಂಟ್ ಅಫೇರ್ಸ್ ನೋಡ್ಕೊಂಡ್ಮೇಲೆ ತಿಂಗಳ ಮ್ಯಾಗ್ಝಿನ್ ಬರುತ್ತಲ್ಲ, ಇದು ಯೋಜನಾ ಆಗಲಿ, ಕುರುಕ್ಷೇತ್ರ ಆಗಲಿ, ಕರ್ನಾಟಕ ವಿಕಾಸ ಮತ್ತು ಜನಪದ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಚಾಣಕ್ಯ, ಜ್ಞಾನ ಸಾಧನ, ಸ್ಪರ್ಧಾ ಸ್ಫೂರ್ತಿ, ಅಥವಾ ಟೆಲಿಗ್ರಾಮಲ್ಲಿ ಕೆಲವೊಂದು ಚಾನಲ್ಗಳಿದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಚಾನೆಲ್ಗಳಿದ್ದಾವೆ, KAS ಮಾಸ್ಟರ್ ಮೈಂಡ್ ಇದೆ. ಆಮೇಲೆ ಅಮರೇಶ್ ಪೋತ್ನಾಳ್ ಸರ್ ಅಂತೇಳಿ ಅವ್ರು ಕರೆಂಟ್ ಅಫೇರ್ಸ್ಗೆ ಸ್ಪೆಷಲ್ ಆಗಿ ನೋಡ್ರಿ, ನೀವು ಕ್ಲಾಸನ್ನು ಓಪನ್ ಮಾಡ್ಕೊಂಡು ನೋಡ್ರಿ. ಅಮರೇಶ್ ಪೋತ್ನಾಳ್ ಸರ್ ಅವ್ರದ್ದು ಕ್ಲಾಸಲ್ಲಿ ಯಾವ ಕರೆಂಟ್ ಅಫೇರ್ಸ್ ಕ್ವಶನ್ಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತಾರಲ್ಲ, ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಆಗಿ 70 to 90% ಅಲ್ಲಿಂದನೇ ಕ್ವಶನ್ಗಳು ಬರ್ತವೆ. ಆಮೇಲೆ ಅವ್ರಿಗೊಂದು ಪ್ಯಾಟ್ರನ್ನು ಯಾವ ರೀತಿಯಾಗಿ ಹೇಳ್ಬೇಕಂತ ಹೇಳಿ ಅವ್ರಿಗೆ ಗೊತ್ತೈತೆ, ಕ್ವಶನ್ ಯಾವ ಥರ ಕೇಳ್ತಾರೆ ಅನ್ನೋ ಅಂತ ಒಂದು ಮ್ಯಾಟ್ರ್ ಅವ್ರಿಗೆ ಗೊತ್ತೈತೆ. ಅದರಲ್ಲಪ್ಪ ಅಂತಂತಂದ್ರೆ ಅವ್ರು ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ತಿಳಿಸಿದ್ದಾರೆ ನಿಮಗೆ. ನೀವು ಅಮರೇಶ್ ಪೋತ್ನಾಳ್ ಸರ್ ಅವ್ರಿಗೆ ಅವ್ರದ್ದು 499 ರೂಪೀಸ್ ಏನೋ ಸಬ್ಸ್ಕ್ರಿಪ್ಷನ್ ಐತೆ ಮಂತ್ಲಿ, ಅದು ಗೋಲ್ಡ್ ಕ್ಲಾಸು ಅದೇನೋ ಇದೆ, ಅದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ರಿ. ತಗೊಂಡು ಒಂದು ತಿಂಗಳು ಕ್ಲಾಸನ್ನು ಕೇಳ್ರಿ. ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲ್ ಆಗಿ ಅಮರೇಶ್ ಪೋತ್ನಾಳ್ ಸರ್ ಅಂತಲ್ಲ, ಇವರು ಚೆನ್ನಾಗಿ ಮಾಡ್ತಾರೆ. ಆಮೇಲಪ್ಪ ಅಂತಂತಂದ್ರೆ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ನೋಟ್ಸ್ ಕೂಡ ಚೆನ್ನಾಗಿದೆ ಅವ್ರದ್ದು ಸರ್ದು, ಅದು ಕೂಡ ನೀವು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡ್ಬೋದು. ನೀವು ಈ ಬುಕ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರೆಫರ್ ಮಾಡ್ರಿ. ಆಮೇಲೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆಪ್ಪ ಅಂತಂದ್ರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅರಳಿಗುಪ್ಪಿ ಸರ್ ಅವರು ಬರೆದಿರ್ತಾರೆ. ಅದೇ ರೀತಿ ಕನ್ನಡ ಸಾಹಿತ್ಯ ಕೋಶಕ್ಕೆ ರಾಜಪ್ಪ ದಳವಾಯಿ ಸರ್ ಅವರು ಸಖತ್ ಫೇಮಸ್ ಇದ್ದಾರೆ, ಅವ್ರ ಪುಸ್ತಕವನ್ನು ರೆಫರ್ ಮಾಡ್ರಿ. ಇದು ಅರಳಿಗುಪ್ಪಿ ಸರ್ ಅವ್ರದ್ದು ಕೂಡ ರೆಫರ್ ಮಾಡ್ರಿ. ಇಲ್ಲಪ್ಪ ಅಂತಂದ್ರೆ ಕನ್ನಡ ಭಾಷಾ ವ್ಯಾಕರಣ
ನಮ್ಮ ಸ್ಟೇಟ್ ಸಿಲೆಬಸ್ 6th to 10th ವರೆಗೂ ಯಾವ ಪುಸ್ತಕ ಇದಾವಲ್ಲ ಅದ್ರಲ್ಲಿ ಪೂರ್ತಿ ಗ್ರಾಮರ್ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಕೂಡ ಬೇಕಾದ್ರೆ ಸ್ಟಡಿ ಮಾಡ್ಬೋದು. ಇಂಗ್ಲೀಷ್ಗೆ ಏನಾದರೂ ಬಂದ್ರಿಯಪ್ಪ ಅಂತಂದ್ರೆ ಕನ್ನಡ ಇಂಗ್ಲೀಷ್ ವ್ಯಾಕರಣಕ್ಕೆ ರಂಗಸ್ವಾಮಿ ಬೆಳಕವಾಡಿ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಬೆಟರ್ ಇದೆ. ಆಮೇಲೆ ಭಾಷಾಂತರ ಪಾಠಶಾಲೆ 1, 2, 3 ಈ ಪುಸ್ತಕ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆಮೇಲೆ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಇದು ಮರಾಠಿಯನ್ ಅಂತ ಹೇಳೈತಲ್ಲ, ಇದು ಕೂಡ ರೆಫರ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಐತಲ್ಲ, ಅದು ಕೂಡ ನೀವು ರೆಫರ್ ಮಾಡ್ಬೋದು ಇಂಗ್ಲಿಷ್ ಸಲುವಾಗಿ. ಆಮೇಲೆ ಕಡ್ಡಾಯವಾಗಿ ನೀವು ಇಷ್ಟೆಲ್ಲ ಓದಿದ್ರು ಯಾವುದಾದ್ರೂ ಒಬ್ಬರದ್ದು ಟಾಪಿಕ್ ಅನ್ನ ತೆಗೆದುಕೊಂಡು ಮಾತ್ರ ನೀವು ಸ್ಟಡಿ ಮಾಡಿದ್ರೆ ಒಳ್ಳೆ ಇದಂತೇಳಿ ಹೇಳ್ತೀನಿ. ಸುಮ್ಮನೆ ಎಲ್ಲ ಓದ್ಕೋತ ಕುತ್ಕೊಂಡ್ರೆ ಆಗಂಗಿಲ್ಲ. ಈ KS ನೋಟಿಫಿಕೇಶನ್ ರೀಸೆಂಟ್ ಆಗಿ ಆಗುವಂತ ಚಾನ್ಸಸ್ ಕೂಡ ಇದೆ. ಅದ್ರ ಕುರಿತಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡ್ರಿ, ಇಂಪಾರ್ಟೆಂಟ್ ಆಗಿ ನೀವು 6th to 10th 6ರಿಂದ 10ರವರೆಗೂ ವಿಜ್ಞಾನ, 6ರಿಂದ 10ರವರೆಗೂ ಸಮಾಜ ವಿಜ್ಞಾನ, ಆಮೇಲೆ 11, 12ನೇ ತರಗತಿ ಇತಿಹಾಸ, 11, 12ನೇ ತರಗತಿಯ ಭೂಗೋಳ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಕರ್ನಾಟಕ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರಲ್ಲಿ ಸಮಾಜ ವಿಜ್ಞಾನ ಪುಸ್ತಕ. ಇಷ್ಟು ಪುಸ್ತಕಗಳನ್ನು ನೀವು ಕಂಪಲ್ಸರಿಯಾಗಿ ಏನಾದರೂ ಮುಗಿಸಿದ್ದೆ ಆದರೆ ನೀವು ಅರ್ಧ ಸಿಲೆಬಸ್ ಕವರ್ ಮಾಡ್ದಪ್ಲೆ, ಸರಿನಾ? ಅರ್ಧ ಸಿಲೆಬಸ್ ಕವರ್ ಮಾಡ್ದಂಗೆ. ಮೇನ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗದೆ ಈ ಪುಸ್ತಕಗಳಿಂದ ನಿಮಗೆ. ನೋಡಿದ್ರ, ಇತ್ತೀಚೆಗೆ ಟಾಪರ್ಸ್ಗಳು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ ಬರೀರಿ, ನೀವು KS ಬರೀರಿ, IAS ಬರೀರಿ, PSI ಬರೀರಿ, FDC, PDO, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಎಕ್ಸಾಮ್ಗಳಿಗೆ ಕೆಲವೊಂದು ಸಲಹೆಯನ್ನು ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ ನೋಡ್ರಿ, ಒಂದು ವಿಷಯಕ್ಕೆ ಒಬ್ಬ ಲೇಖಕರ ಪ್ರಮುಖ ಪುಸ್ತಕಗಳನ್ನ ಓದಿದ್ರೆ ಸಾಕು. ಹಲವಾರು ಪುಸ್ತಕಗಳನ್ನ ಒಂದೇ ವಿಷಯಕ್ಕೆ ಓದಿ ಸಮಯವನ್ನ ವ್ಯರ್ಥ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಕೂಡ. ಆಮೇಲೆ NCERT ಮತ್ತು DSERT ಮೂಲಭೂತ ಅಧ್ಯಯನಗಳನ್ನ ಪೂರ್ಣಗೊಳಿಸಬೇಕು. ಯಾವಾಗಲೂ ನೀವು ಸ್ಟೇಟ್ ಸಿಲೆಬಸ್ ಮತ್ತು ಸೆಂಟ್ರಲ್ ಸಿಲೆಬಸ್ ಎರಡು ನೀವನ್ನ ಕಂಪಲ್ಸರಿ ಮುಗಿಸ್ಕೊಂಡಿರ್ಲೇಬೇಕು. ಆಮೇಲೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಸಲುವಾಗಪ್ಪ ಅಂತಂದ್ರೆ ನೀವು ಇಂತಿಷ್ಟು ಟೈಮ್ನ ಮೀಸಲಾಗಿ ಇಡಲೇಬೇಕು. ಯಾಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ಗಳೇ ಬಹಳಷ್ಟನ್ನ ಕೇಳ್ತಾರೆ. ಅದೇ ರೀತಿ ಕಳೆದ 10ರಿಂದ 15 ವರ್ಷಗಳ KS ಪರೀಕ್ಷೆಯ ಕ್ವಶನ್ ಪೇಪರ್ಗಳನ್ನಪ್ಪ ಅಂತಂದ್ರೆ ನೀವು ವಿಶ್ಲೇಷಣೆ ಮಾಡಬೇಕು. ಆನಂತರಪ್ಪ ಅಂದ್ರೆ KPSC, KS ಪ್ರಿಲಿಯಮ್ಸ್ ಮತ್ತು ಮೇನ್ಸ್ ಸಿಲೆಬಸ್ಗಳಿಗೆ ಅನುಗುಣವಾಗಿ ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ರಿ, ನಿಮ್ಮದೇ ನೀವು ಆಗಿರ್ತಕ್ಕಂಥ ನೋಟ್ಸ್ ಅನ್ನ. ಆಮೇಲೆ ಇತ್ತೀಚೆಗೆ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ ಬಗ್ಗೆ ನೋಡ್ರಿ, ಬಜೆಟ್ ಬಗ್ಗೆ ನೋಡ್ರಿ, ಸರ್ಕಾರದ ಪ್ರಮುಖ ಯೋಜನೆಗಳ ಬಗ್ಗೆ ನೋಡ್ರಿ, ಸಮಕಾಲೀನ ಘಟನೆಗಳನ್ನ ನಿಯಮಿತವಾಗಿ ಅದಕ್ಕೆ ಲಿಂಕ್ ಆಗೋ ತರ ನೀವು ಓದ್ಕೊಂಡು ಹೋದ್ರೆ ನೀವು ಆರಾಮಾಗಿ ಸ್ಕೋರ್ ಅನ್ನ ಮಾಡಬಹುದು. ನೋಡ್ರಿ, KS ಸಲುವಾಗಂತ ಹೇಳೇನೆ ಟಾರ್ಗೆಟ್ ಅಂತ ಹೇಳಿ ಸರ್ ಅವ್ರದ್ದು, ಪವನ್ ಸರ್ ಅವ್ರದ್ದು ಒಂದು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ ಅನ್ನ ನೋಡ್ರಿ ನೀವು. ಆಮೇಲಪ್ಪ ಅಂತಂತಂದ್ರೆ ಅವರು ಬ್ರೀಫ್ ಆಗಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ ಪವನ್ ಸರ್ ಅವರು. KS ಸಲುವಾಗಿ, ಅದರಲ್ಲಿ ಸ್ಪೆಷಲಿ ಜಾಬಲ್ಲಿ ಯಾರು ಇರ್ತಾರಲ್ಲ ಅಂಥವ್ರಿಗೋಸ್ಕರಪ್ಪ ಅಂತಂತಂದ್ರೆ ಒಳ್ಳೆ ಕ್ಲಾಸ್ ಅನ್ನ ಮಾಡಿದ್ದಾರೆ. ಅವ್ರದ್ದು ಕೂಡ ಒಳ್ಳೆ ನೋಟ್ಸ್ ಇದೆ, ನೀವು ಕೂಡ ಜಾಯಿನ್ ಆಗ್ರಿ ಅಂತ ನಾನು ತಿಳಿಸ್ತೀನಿ. ನೋಡಿದ್ರಲ್ಲ, ಇವತ್ತು ನಾವು KS ಮುಖ್ಯ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಅಥವಾ ಪ್ರಿಲಿಯಮ್ಸ್ ಆಗಲಿ ಎಲ್ಲಾ ಎಕ್ಸಾಮ್ಗಳಿಗೆ ಈ ಪುಸ್ತಕಗಳನ್ನ ಓದಿದ್ರೆ ಸಾಕು. ಯಾಕಪ್ಪ ಅಂದ್ರೆ ಎಲ್ಲ ಮಾಹಿತಿ ಇದೆ ಪುಸ್ತಕದಲ್ಲಿ ಇದೆ. ನೀವು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ನಾನು ಈ ಕಳಿಸಿರ್ತಕ್ಕಂಥ ನೋಟ್ಸ್ ನಿಮ್ಗೆ ಏನಾದರೂ ಬೇಕಾಯ್ತಪ್ಪ ಅಂದ್ರೆ, ಯಾವುದೇ ಪುಸ್ತಕದ PDF ಏನಾದರೂ ಬೇಕಾಯ್ತಪ್ಪ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ನಾನು ನಿಮಗೆ ಇದರದ್ದು ಪೂರ್ತಿಯಾಗಿರ್ತಕ್ಕಂಥ PDF ಅನ್ನ ಕಳಿಸ್ತೀನಿ. ನೋಡ್ರಿ, ಸುಮ್ಮನೆ ಎಲ್ಲ ಓದ್ಕೋತಾ ಕೂಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ಎಲ್ಲ ಓದೋದ್ರಿಂದ ಸುಮಾರು ವರ್ಷಗಳ ಹಿಡಿತದೆ. ಸಾಮಾನ್ಯವಾಗಿ ಇವಾಗೆಲ್ಲ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಬಹಳಷ್ಟು ಟಫ್ ಆಗಿ ತೆಗಿತಾ ಇದ್ದಾರೆ. ನೀವು ಒಂದೇ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ನಮ್ಗೆ ಹಿಸ್ಟ್ರಿನೇ ಗೊತ್ತಿದೆ ಅಂತೇಳಿ ಅದೇ ಓದ್ಕೋತ ಕುತ್ಕೊಳ್ಳೋದಾಗ್ಲಿ, ಜಿಯೋಗ್ರಫಿ ಗೊತ್ತಿದ್ರೆ ಅದೇ ಓದ್ಕೋತಾ ಕುತ್ಕೊಳ್ಳೋದಾಗ್ಲಿ ಅದು ಮಾಡಕ್ ಹೋಗ್ಬೇಡ್ರಿ ನೀವು ಯಾರಿದ್ರು ಕೂಡ. ಏನಪ್ಪಾ ಅಂತಂದ್ರೆ ನಿಮಗೆ ಅನಿಸ್ಬೇಕು, ನೀವು ಈ ಸಬ್ಜೆಕ್ಟ್ ಅಲ್ಲಿ ನಾನು ಲೂಸ್ ಅನ್ನಿಸ್ತಾ ಇದ್ದೀನಿ, ಇದರಲ್ಲಿ ನಮಗೆ ಯಾಕೋ ಅರ್ಥ ಆಗ್ತಾ ಇಲ್ಲಪ್ಪ ಅಂದ್ರೆ ಅದು 1 ಸಾರಿ ಅಲ್ಲ 2 ಸಾರಿ ಕುತ್ಕೊಂಡು ಓದ್ರಿ. ನೀವು ಓದಾಗ ಮಾತ್ರ ನೀವಪ್ಪ ಅಂತಂದ್ರೆ ಪರೀಕ್ಷೆಗಳಲ್ಲಿ ನೀವು ಉತ್ತಮ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಅದೇ ರೀತಿ ಮುಂದೆ ನಿಮಗೆ ಯಾವ ರೀತಿಯ ಎಕ್ಸಾಮ್ಗಳಿಗೆ ಪ್ಯಾಟ್ರನ್ ಬೇಕು ಕೇಳ್ತಾರೆ ಅನ್ನೋದು ಕುರಿತಾಗಿ ಡೀಟೇಲ್ ಆದ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಅಪ್ಪ ಅಂತಂತಂದ್ರೆ ಈ KS ಮುಖ್ಯ ಪರೀಕ್ಷೆಯ ಅಥವಾ KS ಪರೀಕ್ಷೆಯ ಪುಸ್ತಕದ ಪೂರ್ಣವಾಗಿರ್ತಕ್ಕಂಥ ಪಠ್ಯಕ್ರಮನ ನಿಮ್ಗೆ ಎದುರುಗಡೆ ಪುಸ್ತಕವನ್ನ ತಿಳಿಸಿದ್ದೀನಿ. ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ನಿಮಗೆ KS ನ ಮುಖ್ಯ ಪರೀಕ್ಷೆಯ
ಪ್ರತಿಯೊಂದು ವಿಷಯದ ಕುರಿತಾಗಿ ಡಿಟೇಲ್ ಆದ ಮಾಹಿತಿಯನ್ನು ನಾನು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಅಲ್ಲಿವರೆಗೂ ಅಂದ್ರೆ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಇನ್ನಿತರ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ರಿ. ನಿಮಗೆ ಇದರ PDF ಏನಾದರೂ ಬೇಕಾಯ್ತಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ PDF ಅಂತ ಹೇಳಿ ನೀವು ಟೈಪ್ ಮಾಡಿ ಹಾಕಿದ್ರೆ ಸಾಕು, ನಾನು ನಿಮಗೆ PDF ಅನ್ನು ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಎಲ್ಲರೂ ಇತ್ತೀಚೆಗೆ ಹೊಸದಾಗಿ KS ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ, ಚೆನ್ನಾಗಿ ಓದ್ರಿ. ಅಲ್ಲಿವರೆಗೂ ಬಾಯ್.